ಏಪ್ರಿಲ್ 18ರಂದು ನಡೆಯಬೇಕಿದ್ದ ಹರೇಕಳದ ಸೂರ್ಯಚಂದ್ರ ಜೋಡುಕರೆ ಕಂಬಳ ಮುಂದಿನ ವರ್ಷಕ್ಕೆ ಮುಂದೂಡಿಕೆಯಾಗಿದೆ. ಜೋಡುಕರೆ ಕಂಬಳವನ್ನು ಕಂಬಳ ಆಯೋಜಕರಿಗೆ ಸೂತಕದ ಛಾಯೆ ಆವರಿಸಿರುವುದರಿಂದ ಸೂತಕದ ವಾತಾವರಣದಲ್ಲಿ ಮನರಂಜನೆ ಸೂಕ್ತವಲ್ಲ ಎಂದು ಈ ವರ್ಷ ಕೈಬಿಟ್ಟು ಮುಂದಿನ ವರ್ಷ ಆಯೋಜಿಸಲಾಗುವುದು ಎಂದು ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಹಳಷ್ಟು ಬೇಸರದಿಂದ ಹೇಳಿದ್ದಾರೆ. ತೊಕ್ಕೋಟಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಏಪ್ರಿಲ್ 18ರಂದು ಸೂರ್ಯಚಂದ್ರ ಕಂಬಳ ನಡೆಸಲು ಎಲ್ಲ ಸಿದ್ಧತೆ ನಡೆಸಲಾಗಿತ್ತು. ಅದಾಗಲೇ 800 ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿ ಉಪಸಮಿತಿಯ ಮೂಲಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ತಲುಪಿಸುವ ಕಾರ್ಯ ಕೂಡ ನಡೆದಿತ್ತು. ಹಲವು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಂಬಳ ಸಿದ್ಧತೆ ಕೈಗೊಂಡಿರುವ ಮಧ್ಯೆಯೇ ವಯೋಸಹಜವಾಗಿ ಹಲವು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಪಿತೃಶ್ರೀ ಪ್ರಗತಿಪರ ಕೃಷಿಕ ಉಳಿದೊಟ್ಟು ಕೊರಗಪ್ಪ ಶೆಟ್ಟಿಯವರ ಅಗಲುವಿಕೆಯ ಕಾರಣದಿಂದ ಧಾರ್ಮಿಕ ಹಿನ್ನೆಲೆಯಲ್ಲಿ ಸೂತಕದಲ್ಲಿ ಕಂಬಳ ನಡೆಸುವುದು ಸೂಕ್ತವಲ್ಲ ಎಂದು ಕಂಬಳ ಸಮಿತಿ ನಿರ್ಣಯಿಸಿದಂತೆ ಸೂರ್ಯಚಂದ್ರ ಜೋಡುಕರೆ ಕಂಬಳವನ್ನು ಮುಂದಿನ ವರ್ಷ ನಡೆಸಲು ಯೋಜಿಸಲಾಗಿದೆ ಎಂದರು. ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿ ಹರೇಕಳ ಉಳಿದೊಟ್ಟು ಇದರ ವತಿಯಿಂದ ಇದೇ ಬರುವ ತಾರೀಕು 18 ಏಪ್ರಿಲ್ರಂದು ನಡೆಯತಕ್ಕಂಥ ನಮ್ಮ ಒಂದು ಸೂರ್ಯಚಂದ್ರ ಜೋಡುಕರೆ ಕಂಬಳವನ್ನ ನಾವು ಮುಂದಿನ ವರ್ಷಕ್ಕೆ ಮುಂದೂಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂಥ ಮೋಹನ್ ಶ್ರೀ ದಿಬ್ಬೇಲಿಗುತ್ತವರು, ನಮ್ಮ ಕಂಬಳ ಸಮಿತಿಯ ಪ್ರಧಾನ ಸಂಚಾಲಕರು, ನನ್ನ ಗುರುಗಳು ಆಗಿರುವಂಥ ರವೀಂದ್ರ ರೈ ಕಲ್ಲಿಮಾರ್ ಅವರು, ನಮ್ಮ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಾಮನ್ ರಾಜ್ ಪಾವೂರ್ ಅವರು, ಕೋಶಾಧಿಕಾರಿ ಸುಧಾಕರ್ ಬೈತಾರ್ ಅವರು, ನಮ್ಮ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ಉಪಾಧ್ಯಕ್ಷರಾದಂಥ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ರವರು ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಬಹಳ ಸಂತೋಷದಿಂದ ಬಹಳ ಖುಷಿಯಿಂದ ನಾವು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಬೇಕು. ಇಷ್ಟವೇಗ ಆಗಿರ್ತಕ್ಕಂಥ ಎಲ್ಲ ಕಂಬಳದಿಂದ ಬಹಳ ಉತ್ಸವದಿಂದ ಎಲ್ಲರನ್ನ ಸೇರಿಸಿಕೊಂಡು ಈ ಕಂಬಳ ನಡೆಸಬೇಕು ಅಂತೇಳಿ ನಾವೆಲ್ಲ ತಯಾರು ಮಾಡಿ ಈಗಾಗಲೇ ಸುಮಾರು 90% ಕಂಬಳದ ಕೆಲಸ ಎಲ್ಲ ಮುಗಿಸಿ ಉತ್ಸವದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ತಂದೆ ಉಳಿದೊಟ್ಟು ಬಾಲಿಕೆ ಮನೆ ಕೊರಗಪ್ಪ ಶೆಟ್ಟಿ ಅವರು ಅನಾರೋಗ್ಯದಿಂದ ನಿಮಿತ್ತ ಇದ್ರು. ಆದ್ರೂ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿದ್ರು. ನಾನು ಹಲವಾರು ಬಾರಿ ಕಂಬಳ ಸಮಿತಿಯ ಮೀಟಿಂಗ್ ಆಗುವಾಗ ಹೇಳ್ತಿದ್ದೆ, ನನ್ನ ತಂದೆಗೆ ಹುಷಾರಿಲ್ಲ, ನಿಮ್ಮೆಲ್ಲರ ಪ್ರಾರ್ಥನೆ ಬೇಕು ಅಂತೇಳಿ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಹುಷಾರಿದ್ರು. ಆದ್ರೆ ಮೊನ್ನೆ ಅವರು ದೈವ ದಿನರಾದ್ರು, ದೇವರ ಪಾದವನ್ನು ಸೇರಿದ್ರು. ಈ ಸಂದರ್ಭದಲ್ಲಿ ನಮ್ಮ ಬಹಳಷ್ಟು ಜನ ಆತ್ಮೀಯರು, ನಾನು ಯಾರಿಗೂ ಕೂಡ ದೂರವಾಣಿ ಮೂಲಕ ನಮ್ಮ ಗೌರವಾಧ್ಯಕ್ಷ ಮೋಹನ್ ದಾಸ್ ಅವರನ್ನು ಬಿಟ್ಟರೆ ಯಾರಿಗೂ ಕೂಡ ನಾನು ದೂರವಾಣಿ ಮೂಲಕ ನಮ್ಮ ತಂದೆಯ ಮರಣದ ವಾರ್ತೆಯನ್ನು ತಿಳಿಸಿರ್ಲಿಲ್ಲ. ಆದ್ರೆ ವಾಟ್ಸಪ್ ಅಲ್ಲಿ ನಮ್ಮವರೆಲ್ಲ ಹಾಕಿದಾಗ ಬಹಳಷ್ಟು ಜನ ಬಂದು ನನ್ನ ತಂದೆಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದನ್ನ ದುಃಖದ ಎಡೆಯಲ್ಲೂ ಕೂಡ ಅವರೆಲ್ಲ ಬಂದು ನಮಗೆ ಸಂತಾಪವನ್ನು ಸೂಚಿಸಿರುವಂತಹದ್ದು ಕೂಡ ಗೊತ್ತಿದೆ. ಒಟ್ಟಿನಲ್ಲಿ ಕಂಬಳದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ನಮ್ಮ ಸಮಿತಿಯವರು ಸೇರಿ ಒಂದು ನಿರ್ಧಾರವನ್ನು ಮಾಡಿದ್ರು. ಇಂದು ತಾರೀಕು 18 ತಾರೀಕಿಗೆ ನಮ್ಮ ಕಂಬಳ ನಡೆಯಬೇಕಾದ್ದು ಎಲ್ಲ ತಯಾರಿಯೂ ಕೂಡ ಆಗಿತ್ತು. ಅದರ ಮಧ್ಯೆ ಈ ಒಂದು ಸಂದರ್ಭ ಘಟನೆ ಆಗಿರುವುದರಿಂದ ಅಲ್ಲಿ ನಮ್ಮ ಸಮಿತಿಯವರೆಲ್ಲ ಹೇಳಿದ್ರು 15 ದಿವಸ ನಮ್ಮ ತಂದೆಯ ಉತ್ತರ ಕ್ರಿಯೆ ಆಗುವಂತಹದ್ದು ಏಪ್ರಿಲ್ 23ಕ್ಕೆ ಆಗುವಂಥದ್ದು 13 ದಿನ. ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಅದು ಪೂರ್ತಿಯಾಗಿ ಒಂದು ಶುದ್ಧಾಚಾರ ಇರಬೇಕು, 16 ದಿನ ಕಳೆಯಬೇಕು ಅಂತ ಹೇಳಿದ್ರು. ಅದು ನೋಡುವಾಗ ನನ್ನ ಮನಸ್ಸಿನಲ್ಲಿ ಬಹಳ ಇದಿಷ್ಟು. ನಾನು ಹೇಳಿದೆ ಆ 25 ತಾರೀಕಿಗೆ ಒಂದು ಬೇರೆ ಕಂಬಳ ಇತ್ತು ಡೇಟು, ಆ ದಿನಕ್ಕೆ ನಾವು ಮಾಡುವ ಅಂತ. ಅದರ ಮುಂದಿನ ಶನಿವಾರ 25 ಆಗ್ತಿತ್ತು. ಆದ್ರೆ 25ಕ್ಕೆ ಕೂಡ ಅದು ಬೇಡ, 16 ದಿವಸ ಆಗೋದಿಲ್ಲ, ಆ ದಿವಸ ಆದ್ರೂ ಕೂಡ ನಿಮಗೆ ಕರೆಗೆ ಇಳಿಲಿಕ್ಕೆ ಆಗೋದು. ನಾನು ಹೇಳಿದೆ, ನಾನು ಇಲ್ಲದ ತೊಂದರೆ ನಾನು ಮೇಲೆ ನಿಲ್ತೇನೆ, ನೀವೆಲ್ಲ ಮುಂದುವರಿಸಿ, ಮತ್ತೆ ಮರುದಿವಸ ನನ್ನ ಕರೆಗೆ ಅದು ಯಾರು ಅದನ್ನು ಗೊತ್ತಿಲ್ಲ. ಅದಕ್ಕೆ ಬೇಕಾಗಿ ಆ ಕಂಬಳದ ವ್ಯವಸ್ಥೆಯನ್ನ ನಾವು ಮುಂದಿನ ಮುಂದಿನ ವರ್ಷಕ್ಕೆ ನಾವು ಇದು ಮಾಡಿದ್ವಿ. ಬಹಳ ನನಗೆ ಆ ದುಃಖದೆಡೆಯಲ್ಲಿ ಸಂತೋಷದ ವಿಚಾರ ಯಾವುದು ಅಂತ ಹೇಳಿದ್ರೆ, ನಿನ್ನೆ ಬಲ್ಕುಂಜದಲ್ಲಿ ಕಂಬಳ ಆದಾಗ ನಮ್ಮ ಕಂಬಳ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಬೆಳಪು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಆ ಕಂಬಳದ ಸುಂದರ ಕರೆ ನಡೆದು ಈ ಕಂಬಳದ ಸಭೆಯನ್ನ ಒಂದು ಬಾರಿ ಮೌನಗೊಳಿಸಿ ಅಲ್ಲಿ ನಿರೂಪಕರು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಆ ಕಂಬಳದಲ್ಲಿ ನಮ್ಮ ತಂದೆಗೆ ಒಂದು ಮೌನ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಆ ಕಂಬಳ ಸಮಿತಿಯವರು ಕೂಡ ಈ ಸಂದರ್ಭದಲ್ಲಿ
ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ನಾಡಿದ್ದು 23 ತಾರೀಕಿಗೆ ನನ್ನ ತಂದೆಯ ಉತ್ತರ ಕ್ರಿಯೆ ಕೂಡ ಅಶೇಗುಲ್ಯ ಬಂಟರ ಭವನದಲ್ಲಿ ನಡೆಯಲಿಕ್ಕಿದೆ. ಒಟ್ಟಿನಲ್ಲಿ ಈ ಒಂದು ಕಂಬಳ, ಈ ವರ್ಷದ ಕಂಬಳ ನಮ್ಮೆಲ್ಲ ವ್ಯವಸ್ಥಿತ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ಮಾಡಬೇಕಾದಂತ ಎಲ್ಲ ಪ್ರಾರ್ಥನೆಯನ್ನ ನಮ್ಮ ಗೌರವಾಧ್ಯಕ್ಷರು ಇದ್ದುಕೊಂಡು, ನಮ್ಮೆಲ್ಲ ಹಿರಿಯರು ಇದ್ದುಕೊಂಡು ನಾವೆಲ್ಲ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ದೈವ ಲೀಲೆ ಯಾವ ರೀತಿ ಇದೆ, ನಾನು ಯಾವತ್ತು ಸಭೆ ಸಮಾರಂಭದಲ್ಲಿ ಕೂಡ ಹೇಳ್ತೇನೆ, ನಾನು ಧನಾತ್ಮಕವಾಗಿ ಹೋಗುವ, ಆದ್ರೆ ದೈವ ಚಿತ್ತ ಯಾವ ರೀತಿ ಇದೆ ಅಂತ ಅದನ್ನ ಗಮನ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅಂತೂ ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂಬ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಮುಂದುವರಿಯುತ್ತಂತ ಸಂದರ್ಭದಲ್ಲಿ ಕಂಬಳವನ್ನ ಮುಂದಿನ ವರ್ಷಕ್ಕೆ ನಾವು ದೇವರ ದಯೆಯಿಂದ ಬಹಳ ವಿಜೃಂಭಣೆಯಿಂದ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಂತೂ ಮಾಧ್ಯಮದ ಮೂಲಕ ನಾವು ಸೃಷ್ಟಿಕರಣ ಕೊಡುದು ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನ ಅಭಿಮಾನಿಗಳು ಇವತ್ತು ಫ್ಲೆಕ್ಸಿಗಳನ್ನ ಅಲ್ಲಲ್ಲಿ ಕಟೌಟ್ಗಳನ್ನ ಹಾಕಿ, ಈಗಾಗಲೇ ನಾನು 2-3 ಜನರ, ನಾನು ಯಾರಿಗೂ ಕೂಡ ಹೇಳಿಲ್ಲ ಫ್ಲೆಕ್ಸ್ ಹಾಕ್ಲಿಕ್ಕೆ, ಗ್ರೂಪ್ ಅಲ್ಲಿ ಹಾಕಿ ಬಿಟ್ಟಿದ್ದೆ, ನಿಮಗೆ ಬೇಕಾದಲ್ಲಿ ನಿಮ್ಮವ್ರು ಯಾರ ಹತ್ರ ಬೇಕು ಯಾರದ್ದು ಫೋಟೋ ಹಾಕಿ ನೀವು ಮಾಡಿ ಅಂತ ಹೇಳಿದ್ರೆ, ಅದ್ರೆಲ್ಲ ಅಭಿಮಾನಿಗಳು ಅದನ್ನ ತೆಕ್ಕೊಂಡು ಬೇರೆ ಬೇರೆ ಫೋಟೋಗಳನ್ನ ಫ್ಲೆಕ್ಸ್ಗಳನ್ನ ಹಾಕೋ ಕೆಲಸ ಮಾಡಿದ್ರು. ಇವತ್ತು ಕೂಡ ನಾನು ಬೆಳಿಗ್ಗೆ ದಾರಿ ಮಧ್ಯೆ ಬರುವಾಗ ಫ್ಲೆಕ್ಸ್ ಇತ್ತು, ನಾನು ಆ ಫ್ಲೆಕ್ಸ್ ಮಾಡಿದವ್ರ ಹತ್ರ ಹೇಳಿದೆ, ಯಾರು ಮಾಡಿದ್ದು ಗೊತ್ತಿಲ್ಲ, ಆದ್ರೂ ನಮ್ಮವರೇ 3-4 ಜನ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಯಾನರ್ಗಳನ್ನ ಮಾಡು, ಎಲ್ರಿಗೂ ಫೋನ್ ಮಾಡಿದೆ, ಕೂಡಲೇ ಆ ಫ್ಲೆಕ್ಸ್ಗಳನ್ನ ತೆರವುಗೊಳಿಸಿ ಅಂತ ಹೇಳಿದೆ. ಎಲ್ಲರ ತೆರವುಗೊಳಿಸುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏಪ್ರಿಲ್ 18 ಶನಿವಾರ ನಡೆಯಬೇಕಾಗಿದ್ದ ಕಂಬಳವನ್ನ ನಾವು ಈ ಒಂದು ದುಃಖದ ಛಾಯೆಯಲ್ಲಿ ಮಾಡೋದು ಬೇಡ ಅಂತ ಹೇಳಿ ನಾವು ಅದನ್ನು ಮುಂದೂಡಿದ್ದೇವೆ. ನೀವೆಲ್ಲರೂ ಕೂಡ ಮಾಧ್ಯಮದವರು ಅದನ್ನ ಪ್ರಕಟಿಸುವುದರ ಮೂಲಕ ನಮ್ಮ ಜೊತೆ ಸಹಕರಿಸಬೇಕು. ಬಹಳಷ್ಟು ಜನರಿಗೆ ಒಂದು ರೀತಿಯಲ್ಲಿ ಹರೇಕಳ ಅಂತ ಹೇಳಿದ್ರೆ, ನಮ್ಮ 3 ಗ್ರಾಮ 1 ಮಾಗಣಿ, ನಡಿ ಗ್ರಾಮ ನಮ್ಮ ಹರೇಕಲ, ಇಷ್ಟವರೆಗೆ ಅಲ್ಲಿ ಕಂಬಳದ ಆಗಿರ್ಲಿಲ್ಲ. ಆದ್ರೆ ಕಂಬಳ ತಯಾರಿಯನ್ನು ನಿನ್ನೆ ಕೂಡ ನನ್ನ ದೊಡ್ಡ ಮಗ ಹೇಳ್ತಾರೆ, ಜನ ಬಂದು ನೋಡ್ತಾ ಇದ್ದಾರೆ ಪಪ್ಪ ಅಂತೇಳಿ. ಹಾಗೆ ನೋಡ್ತಾ ಕರೆಯ ಕೆಲಸ ನೋಡ್ಲಿಕ್ಕೆ ಈಗಲೂ ಕೂಡ ಜನ ಬರ್ತಾ ಇದ್ದಾರೆ. ಅಂತೂ ಒಂದು ಐತಿಹಾಸಿಕ ಕಂಬಳ ಆಗುವಂಥದ್ದನ್ನು ಬರುವ ವರ್ಷ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ನಾವು ನಂಬತಕ್ಕಂಥ ಎಲ್ಲ ದೇವರ ಆಶೀರ್ವಾದದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಬರುವ ವರ್ಷ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡುವಂತ ಯೋಚನೆ ನಮ್ಮದಿದೆ. ಅದಕ್ಕೆ ದೇವರ ಆಶೀರ್ವಾದನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಆ ಕಂಬಳ ದಿನವನ್ನು ನೀವು ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಸಹಕರಿಸಿ ಇದನ್ನು ಪ್ರಕಟಗೊಳಿಸಬೇಕು ಅಂತ. ಇದೊಂದು ದೇವರ ಕಂಬಳ ಅಲ್ಲ, ಇದೊಂದು ಈ ರೀತಿ ಈಗ ಆಗುವಂತ ಸಾಂಪ್ರದಾಯಿಕ ಕಂಬಳ ಏನಿದೆ ಆ ರೀತಿ ನಡೆಯುವಂತ ಕಂಬಳ. ಆದ್ರೂ ಕೂಡ ಕಂಬಳದ ಆ ಕೋಣಗಳನ್ನ ಮೇನ್ ಇರುವಂತಹದ್ದು ಕಂಬಳಕ್ಕೆ ಬರುವಂತ ಕೋಣಗಳು. ಅವರು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಪೂಜೆ ಪುರಸ್ಕಾರ ಮಾಡಿಕೊಂಡು ಆ ಕಂಬಳದ ಕರೆಗೆ ಕೋಣಗಳನ್ನು ಇಳಿಸುವಂತದ್ದು. ಆ ಇಳಿಸುವಂತ ಸಂದರ್ಭದಲ್ಲಿ ನಾವು ಕಂಬಳವನ್ನ ಮತ್ತು ಕೂಡ ಹಠ ಬಿದ್ದು ಕಂಬಳವನ್ನು ಅಪ್ಪಜದಕ್ಕೆ ನನ್ನ ಮನಸ್ಸಿನಲ್ಲಿ ಬಂದದ್ದು, ಇಪ್ಪಜದಕ್ಕೆ ಮಾಡಬೇಕು ಅಂತ ನಾನು ಎಣಿಸಿದ್ರೆ, ಪಾಪ ಅವರಷ್ಟು ಭಕ್ತಿಯಿಂದ ಬರೋ ಕೂಡ ಬಾರದೇ ಇರಲಿಕ್ಕೆ ಸಾಧ್ಯತೆ ಕೂಡ ಇದೆ. ಕೋಣಗಳ ಸಂಖ್ಯೆಯು ಕೂಡ ತುಂಬಾ ಕಡಿಮೆ ಆಗಲಿಕ್ಕೆ ಕೂಡ ಸಾಧ್ಯತೆ ಇದೆ ಈ ಒಂದು ಅವಧಿಯಲ್ಲಿ, ಈ ಒಂದು ಅಶುದ್ಧ ಇರತಕ್ಕಂಥ ಅವಧಿಯಲ್ಲಿ. ಅದಕ್ಕೆ ಬೇಕಾಗಿ ನನ್ನ ಮನಸ್ಸಿಗೆ ಬಂತು ಮುಂದೂಡುವುದು. ಎಲ್ಲರೂ ಹೇಳುವಾಗ ನಾನು ಫಸ್ಟಿಗೆ ಹೇಳಿದೆ, ಇಷ್ಟು ತಯಾರಿಯಾಗಿದೆ ಮಾಡೋಣ, ಇಷ್ಟು ಇತಿಹಾಸದಲ್ಲಿ ಖುಷಿ ಇದರಲ್ಲಿ ಇರುವ ವ್ಯವಸ್ಥೆ ಮಾಡಿರುವಾಗ ಮಾಡೋಣ ಅಂತೇಳಿ ಉತ್ತರ ಕ್ರಿಯೆ ಆದ್ಮೇಲೆ, ನನ್ನ ತಂದೆ ಅಂತ ಹೇಳಿದ್ರೆ ಬಹಳಷ್ಟು ಒಬ್ಬ ದೊಡ್ಡ ದೈವ ಭಕ್ತ. ನನ್ನ ತಂದೆ ಅದು ನಾನು ನನ್ನ ತಂದೆಯನ್ನು ಹೋಗುವಂಥದ್ದಲ್ಲ, ಜನರು ಅದನ್ನು ಇವತ್ತು ಹಾಜಬ್ಬರು ನಿನ್ನೆ ಬೆಳಿಗ್ಗೆ ಬಂದು ಹೇಳ್ತಾರೆ, ನನ್ನ ಹೇಳಿದ್ದಾರಂತೆ, ಕೆಲವರು ಬಂದು ನನ್ನ ಹೇಳಿದ್ರು, ನನಗೆ ಅಕ್ಕಿ ಕೊಟ್ಟಂತ ಮನೆ ಅದು ಉಳಿದೊಟ್ಟು ಅಂತೇಳಿ. ಆ ರೀತಿ ಇದ್ದಂತ ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಬಂದಂತವರು ನಾವೆಲ್ಲರೂ ಕೂಡ, ನಮ್ಮ ತಂದೆ ತಾಯಿಯವರು ಯಾವ ರೀತಿ ಬೆಳೆದು ಬಂದಿದ್ದಾರೆ ಆ ಸಂಸ್ಕೃತಿ ನಾವು ಕೂಡ ಅಳವಡಿಸಿಕೊಂಡವರು. ಹಾಗೆ ಆ ಅಶುದ್ಧವಾದಂತ ಒಂದು ಸೂತಕದ ಛಾಯೆ ಇರತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು. ಆ ಬರುವಂತಕ್ಕ ನಮಗೆ ಈಗ ಕಂಬಳ ಅಂತ ಹೇಳಿದ್ರೆ, ನೀವು ಹೇಳಿದಾಗ ಕೋಣಗಳು ಬರದ್ರೆ ಕಂಬಳ ಇಲ್ಲ, ಸ್ಪರ್ಧೆಗೆ ಬರತಕ್ಕಂಥ ಕೋಣಗಳ ಯಜಮಾನಗಳು ಅಷ್ಟು ಭಕ್ತಿಯಿಂದ, ಮತ್ತೆ ಒಂದು ವೇಳೆ ಸಂಖ್ಯೆಗಳು ಕೂಡ ಕಡಿಮೆ ಇದ್ರೆ ಕಂಬಳ ಮಾಡಿಯೂ ಕೂಡ ನಾವು ಪ್ರಯೋಜನ ಇಲ್ಲ. ಅದಲ್ಲದೆ ಸೆಕೆಯ ಸಂದರ್ಭ ಮತ್ತಷ್ಟು ಈ ಸುದ್ದಿ ಸಿಕ್ಕಿದಾಗ ಮತ್ತಷ್ಟು ಕೆಲವರು ತರುವವರು ಕೂಡ ಸ್ವಲ್ಪ ಹಿಂಜರಿಬಹುದು ಅಂತೇಳಿ ನಾವು ಈ ಬಾರಿಗೆ ಬೇಡವೇ ಬೇಡ ಅಂತೇಳಿ ನಾವು ಅದನ್ನ ಮುಂದಿನ ವರ್ಷದ ಕಂಬಳದ ದಿನಕ್ಕೆ ನಾವು ಮುಂದುವರಿಸಿದ್ವಿ. ಬೇರೆ ಡೇಟ್ ಅಂದ್ರೆ ನಮಗೆ ಕಂಬಳದಲ್ಲಿ ಸಿಕ್ಕಿದೆ ಏಪ್ರಿಲ್ 18. ಅದರ ಮುಂಚೆ ನಾವು ಬೇಗ ನಾವು ಕೇಳಿದಕ್ಕೆ ಕೆಲವರ ಹತ್ರ ನಾವು ಕೇಳಿದೆ, ಸರ್ ನಮಗೆ ಸ್ವಲ್ಪ ತುಂಬಾ ಬೇಗ ಆದ್ರೂ ಅಲ್ಲಿ ಕಷ್ಟ. ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಇನ್ನು ನೀವು ನಾಳೆ ಮಳೆ ಸ್ಟಾರ್ಟ್ ಆದ್ರೆ ಮತ್ತೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದು ಜನವರಿ ಫೆಬ್ರವರಿಯಲ್ಲಿ, ಅಲ್ಲಿವರೆಗೆ ಫುಲ್ಲು ನೀರೇ ಇರ್ತದೆ. ನಮಗೆ ಇದು ಸೂಕ್ತ ಸಮಯ ನಮ್ಮ ಕಂಬಳ ನಡೆಸಲಿಕ್ಕೆ. ಅದೆಲ್ಲ ಖರ್ಚಿನ ವಿಷಯ ಇಲ್ಲಿ ಬರುವುದೇ ಇಲ್ಲ, ಇಲ್ಲಿ ಖರ್ಚು ಮಾಡಿದ ವಿಷಯ ಬರುವುದಿಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಏನಂತಂದ್ರೆ, ಒಂದು ಕಂಬಳ ಅಂತ ಹೇಳಿದ್ರೆ ಕಂಬಳದ ರೀತಿಯಲ್ಲಿ ಬಹಳ ಉತ್ಸವದಲ್ಲಿ ಬರಬೇಕು ಅಂತೇಳಿ ನಾವು ಮಾಡುವಂತಹದ್ದು.
ಆ ರೀತಿ ನಾವು ಕೆಲಸವನ್ನು ಮಾಡಿದ್ದೇವೆ. ಆದ್ದರಿಂದ ಮುಂದಿನ ವರ್ಷ ಅದನ್ನು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸರ್ವಶಕ್ತ ಭಗವಂತನು ನಮಗೆ ಆಶೀರ್ವಾದ ಮಾಡಲಿ. ನಮ್ಮ ಕಂಬಳದಲ್ಲಿ ಕಂಬಳಕ್ಕೆ ಧಾರ್ಮಿಕ ಸಂಬಂಧ ಇದೆ. ಕಂಬಳ ಅಂತ ಅಷ್ಟು ಪವಿತ್ರ ಇದೆ. ನಾನು ಹೇಳಿದೆ ಅಲ್ಲ, ಕಂಬಳಕ್ಕೆ ತರಕತಕ್ಕಂಥ ಗೋಣಗಳು ಕೂಡ ಅಷ್ಟು ಪೂಜೆ ಪುರಸ್ಕಾರ ಮಾಡಿಯೇ ಗೋಣಗಳನ್ನ ಕಂಬಳಕ್ಕೆ ಒಡ್ಡುವಂಥದ್ದು. ಆದ್ರೆ ನಮ್ಮ ಕಂಬಳ ಆ ಭಾಗದಲ್ಲಿ ದೈವದೇವರು ನೆಲೆಸಿರತಕ್ಕಂಥ ಅರ್ಧನಾರೀಶ್ವರ ದೇವರ ಒಂದು ಕ್ಷೇತ್ರ ಇರತಕ್ಕಂಥ ಒಂದು ಜಾಗ, ಪವಿತ್ರ ಜಾಗ. ಆದ್ರಿಂದ ಮತ್ತೆ ಈ ಒಂದು ಇದರಲ್ಲಿ ಬೇಡ ಅಂತೇಳಿ ನಾವು ಅದನ್ನ ಮುಂದಿನ ವರ್ಷಕ್ಕೆ ಮುಂದೂಡಿದ್ದೇವೆ. ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಮೋಹನ್ ದಾಸ್ ರೈ ದೆಬ್ಬೇಲಿಗುತ್ತು, ಪ್ರಧಾನ ಸಂಚಾಲಕ ರವೀಂದ್ರ ರೈ ಕಲ್ಲಿಮಾರು, ಉಪಾಧ್ಯಕ್ಷರಾದ ಬದ್ರುದ್ದೀನ್ ಹರೇಕಳ, ಪ್ರಧಾನ ಕಾರ್ಯದರ್ಶಿ ವಾಮನ್ ರಾಜ್ ಪಾವೂರು, ಅರ್ಜುನ್ ಆರ್ ಶೆಟ್ಟಿ, ಕೋಶಾಧಿಕಾರಿ ಸುಧಾಕರ್ ಬೈತಾರ್ ಉಪಸ್ಥಿತರಿದ್ದರು. ಪಾವೂರು, ಹರೇಕಳ, ಅಂಬ್ಲಮೊಗರು ಈ 3 ಗ್ರಾಮಗಳು ನೇತ್ರಾವತಿ ನದಿಯ ಒಂದು ಪುಣ್ಯ ವಾಹಿನಿ. ಅದು ಆ ನದಿಯ ಬದಿಯಲ್ಲಿರ್ತಕ್ಕಂಥ ಗ್ರಾಮ. ಈ ಭತ್ತ ಬೆಳೆಯುವಂತಹ ಹಚ್ಚ ಹಸುರಾದಂತಹ ಒಂದು ಗ್ರಾಮ ಮಾತ್ರ ಅಲ್ಲದೆ ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂತಹ ಒಂದು ಪ್ರದೇಶವೂ ಕೂಡ ಅದು ಆಗಿದೆ. ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಉಂಟು. ಅಂಥ ಜಾಗದಲ್ಲಿ ರವೀಂದ್ರ ಶೆಟ್ಟಿಯವರ ಆ ಒಂದು ನೇತೃತ್ವದಲ್ಲಿ ಸೂರ್ಯ ಚಂದ್ರ ಕಂಬಳ ನಡೀತಾ ಇರುವಂತಹದ್ದೇ ನಮಗೆ ತುಂಬ ಸಂತೋಷ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ಆದರೆ ನಮಗೆಲ್ಲ ಗೊತ್ತಿದೆ ಅದು ಪ್ರಾರಂಭ ಹೇಗೆ ಆಯಿತು ಅಂತ. ಒಂದು 3-4 ಸಭೆಗಳು ನಡೆಯಿತು. ಈ ಒಂದು ಕಂಬಳದ ವಿಚಾರದಲ್ಲಿ 3-4 ಸಭೆ ನಡೆಯಿತು. ಈ ಸಭೆಗಳಲ್ಲೆಲ್ಲ ಬಹಳಷ್ಟು ಜನಗಳು, ಅಭಿಮಾನಿಗಳು, ರವೀಂದ್ರ ಶೆಟ್ಟಿ ಅವರ ಅಭಿಮಾನಿಗಳು, ಕಂಬಳದ ಅಭಿಮಾನಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸೇರಿಕೊಂಡು ಆ ಸಭೆ ನಡೆದಿತ್ತು. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು ಕೂಡ ಬಹಳ ಚಂದವಾಗಿ ಆಗಿತ್ತು. ಎಲ್ಲ ರೀತಿಯಾದಂತಹ ವೈಭವಯುತವಾಗಿ ಆ ಹರೇಕಳ ಗ್ರಾಮದಲ್ಲಿ ಅದೊಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ನಾವೆಲ್ಲ ಹೊರಟವರು. ಆದರೆ ಅನಿವಾರ್ಯತೆ ಎನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಆಗಾಗ ಆಗ್ತಾ ಇರುವಂಥದ್ದು, ಏನು ಮಾಡ್ಲಿಕ್ಕೂ ಆಗುವುದಿಲ್ಲ. ಮುಖ್ಯವಾಗಿ ಜನ್ಮದಾತರು. ಯಾಕಂದ್ರೆ ರವೀಂದ್ರ ಶೆಟ್ಟಿ ಅವರು ಯಾವಾಗಲೂ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿದವರು, ವಿದ್ಯೆ ಕೊಟ್ಟಂತಹ ಗುರುಗಳನ್ನು ಪ್ರೀತಿಸಿ ಗೌರವಿಸ್ತಾ ಬಂದವರು. ಆದ ಕಾರಣ ಅವರು ಮಾಡುವಂತಹ ಒಂದು ಕಂಬಳ ಅದು ಒಂದು ಸೂತಕದ ಆ ಛಾಯೆಯಲ್ಲಿ, ಸೂತಕ ಅಂದ್ರೆ ದುಃಖದ ಆ ಛಾಯೆಯಲ್ಲಿ ಅದು ನಡೆಯಬಾರದು ಎನ್ನುವಂಥದ್ದು ಒಂದು ಉದ್ದೇಶದಿಂದ ಅದನ್ನು ಅನಿವಾರ್ಯವಾಗಿ ಮುಂದೂಡಿದ್ದು ಹೊರತು ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿದರು. ಒಂದು 800 ಜನಗಳಿರುವಂತಹ ಸಮಿತಿ ಇತ್ತು. ಆದ ಕಾರಣ ರವೀಂದ್ರ ಶೆಟ್ಟಿ ಅವರಿಗೆ ಜನಶಕ್ತಿಯೂ ಇತ್ತು, ಹಣಶಕ್ತಿಯೂ ಕೂಡ ಇತ್ತು. ಆದ ಕಾರಣ ಆ ಜನಶಕ್ತಿ ಮತ್ತು ಹಣಶಕ್ತಿಯೊಂದಿಗೆ ಅವರು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಇರಲಿಲ್ಲ. ತೊಂದರೆ ಬಂದದ್ದು ಇದು ಮಾತ್ರ. ಯಾವುದು ಅಂದರೆ ಅವರ ತಂದೆಯವರು ತೀರಿ ಹೋದ ಕಾರಣ ದುಃಖದ ಸಮಯದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡುವುದು ಸರಿಯಲ್ಲ ಎನ್ನುವಂಥದ್ದು. ಯಾಕಂದ್ರೆ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ತಂದೆ ತೀರಿ ಹೋದಂಥ ಕಾಲದಲ್ಲಿ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಎನ್ನುವಂಥ ಅಪವಾದ ಬರಬಾರದು ಎನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಅವರು ಅದನ್ನು ಮುಂದುವರಿಸಿದ್ದು ಹೊರತು ಬೇರೆ ಯಾವುದೇ ಕಾರಣಗಳಿಂದ ಅದನ್ನು ಮುಂದುವರಿಸಿದ್ದಲ್ಲ. ಮುಖ್ಯವಾಗಿ ಅದಕ್ಕೆ ಮತ್ತೆ ಅದನ್ನು ಮುಂದೂಡಿ ಮೇ ತಿಂಗಳಲ್ಲಿ ಮಾಡುವ ಅಂತ ಹೇಳಿದ್ರೆ, ಮಳೆ ಬಂದ್ರೆ ಆ ಜಾಗದಲ್ಲಿ ಎಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಜಾಗ ಅದು. ಮಳೆ ಬಂದ್ರೆ ಅದು 2-3 ತಿಂಗಳು ಅಲ್ಲಿ ನೀರು ನಿಲ್ಲುವಂತ ಜಾಗ. ಆದ ಕಾರಣ ಆ ಎಲ್ಲ ಈ ವಿಚಾರಗಳನ್ನು ನೆನಪಿಸಿಕೊಂಡು ನಾವು ಸಮಿತಿಯವರೆಲ್ಲ ಒಂದು ನಿರ್ಧಾರಕ್ಕೆ ಬಂದದ್ದು. ಹೇಗೋ ಆಯ್ತು, ಈ ವರ್ಷಕ್ಕೆ ಒಂದು ಸದ್ಯದಲ್ಲಿ ನಿಲ್ಲಿಸುವ, ಬರುವ ವರ್ಷ ನಾವು ಅದನ್ನು ಇದೇ ರೀತಿಯಲ್ಲಿ ವಿಜೃಂಭಣೆಯಿಂದ ಬಹಳ ಖುಷಿಯಿಂದ ಅದನ್ನು ಮಾಡುವ ಎನ್ನುವಂತ ಒಂದು ಉದ್ದೇಶದಿಂದ ಇದನ್ನು ಮುಂದೂಡಲಾಗಿದೆ ಎನ್ನುವಂಥದ್ದನ್ನ. ಹೌದು, ಬೇಗ ಮಾಡಬೇಕು, ಸ್ವಲ್ಪ ಬೇಗ ಮಾಡಬೇಕು. ಮತ್ತು ಅದಕ್ಕೆ ಒಂದು ರಾಜ್ಯ ಸಮಿತಿ ಅಂತ ಉಂಟು ಇವರೇ, ಆ ರಾಜ್ಯ ಸಮಿತಿಯವರು ಅದನ್ನು ನಿರ್ಧಾರ ಮಾಡುವಂಥದ್ದು ದಿನಾಂಕವನ್ನೆಲ್ಲ. ಆದರೂ ಕೂಡ ಅವರಿಗೆ ಮನವರಿಕೆ ಮಾಡಿ ಅದನ್ನು ಈ ರೀತಿಯ ಸಮಸ್ಯೆಗಳೆಲ್ಲ ಬರುವುದರಿಂದ ಅದನ್ನು ಸರಿಪಡಿಸಬಹುದು ಅಂತ ನನಗೆ ಅನಿಸ್ತಾ ಉಂಟು. ಮುಂದೆ ಯಾವುದೇ ರೀತಿಯ ಬೇರೆ ಏನೂ ತೊಂದರೆಗಳು ಇಲ್ಲ. ಅದೇ ನಾನು ಹೇಳಿದಲ್ಲ, ರವೀಂದ್ರ ಶೆಟ್ಟಿ ಅವರಿಗೆ ಜನಶಕ್ತಿ ಉಂಟು, ಹಣ ಶಕ್ತಿಯೂ ಕೂಡ ಉಂಟು. ಆದ ಕಾರಣ ಅದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಆದ್ದರಿಂದ ತೊಂದರೆ ಮಾತ್ರ ಅನಿವಾರ್ಯವಾಗಿ ಎಂಥದ್ದು ನಮ್ಮ ವಿಧಿನಿಯಮವನ್ನು ಯಾರಿಗೂ ತಪ್ಪಿಸಲಿಕ್ಕೆಲ್ಲ ಆಗುವುದಿಲ್ಲ. ಅದಕ್ಕೆ ನಾವು ಎಷ್ಟೇ ದೊಡ್ಡ ಜನಗಳೇ ಆಗಲಿ ವಿಧಿನಿಯಮವನ್ನು ಮೀರಿ ನಡೆಯಲಿಕ್ಕೆ ಆಗೋಲ್ಲ. ಆದ ಕಾರಣ ಅದನ್ನು ನಾವು ಮುಂದೂಡಿಸಿದ್ದೇವೆ. ಇದನ್ನು ತಿಳಿಯಪಡಿಸುವುದಕ್ಕೋಸ್ಕರ ಬಹಳಷ್ಟು ಸಂಖ್ಯೆಯ ಕಂಬಳ ಅಭಿಮಾನಿಗಳೆಲ್ಲ ಇದ್ದಾರೆ. ಅವರಿಗೆ ನೋವಾಗಬಾರ್ದು ಎನ್ನುವಂತ ಒಂದು ಸದುದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನು ಇಲ್ಲಿ ಕರೆದದ್ದು, ಬೇರೆ ಏನೋ ಇದ್ದಲ್ಲ. ಯಾಕಂದ್ರೆ ಪ್ರೆಸ್ ಮೀಟ್ ಕರೆಯುವಂತ ಸಮಯವೂ ಕೂಡ ಇದು ಅಲ್ಲ. ಆದ್ರೂ ಕೂಡ ಪ್ರೆಸ್ ಮೀಟ್ ಕರೀಲೇಬೇಕು. ಯಾಕಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲ ಇದ್ದಾರೆ. ಯಾಕೆ ಅದನ್ನು ನಿಲ್ಲಿಸಿದ್ದು ಎನ್ನುವಂತ ಒಂದು ಇದು ಬರ್ಬೋದು. ಆದ್ರೆ ಇಲ್ಲಿ ಅದಕ್ಕೆ ಒಂದು ಸರಿಯಾದಂತ ಕಾರಣ ಉಂಟು.
ಆದ್ದರಿಂದ ನಾನೀಗ ಅದನ್ನೇ ಪ್ರಸ್ತಾಪಿಸಿದೆ. ಆದ್ದರಿಂದ ಎಲ್ಲ ಕಂಬಳ ಅಭಿಮಾನಿಗಳಲ್ಲಿ ನಾವು ಕ್ಷಮೆ ಯಾಚಿಸ್ತಾ ಇದ್ದೇವೆ. ಅದನ್ನು ಬರುವ ವರ್ಷ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಯಾಕೆ ಅಂತಂದ್ರೆ ತುಳುನಾಡಿನ ತುಳು ಸಂಸ್ಕೃತಿಯ ಹಿನ್ನೆಲೆ ಇರತಕ್ಕಂತಹ ಈ ಕಂಬಳ, ಯಾಕೆಂದ್ರೆ ದೇವರುಗಳಲ್ಲಿ ಅದಕ್ಕೆ ಸಂಬಂಧ ಉಂಟು. ದೇವರ ಕಂಬಳ ಅಂತಲೂ ಹೇಳಿಕೊಂಡು ಬಂದಂತಹ ಒಂದು ಕಂಬಳ ಅದು. ಆದ ಕಾರಣ ಇಂಥ ಒಂದು ಸಂಸ್ಕೃತಿ ಹಿನ್ನೆಲೆ ಇರತಕ್ಕಂಥ ಈ ಕಂಬಳವನ್ನು ಯಾವತ್ತೂ ಕೂಡ ನಾವು ನಿಲ್ಲಿಸುವುದಿಲ್ಲ. ಅದನ್ನು ಬರುವ ವರ್ಷ ಇದೇ ಸಮಿತಿ, ಇದೇ ರೀತಿಯ 700-800 ಸದಸ್ಯರಿರತಕ್ಕಂಥ ಒಂದು ಸಮಿತಿ, ಅದು ದೊಡ್ಡ ಸಮಿತಿ, ಅದು ಶಕ್ತಿಶಾಲಿಯಾದ ಸಮಿತಿ ಅದು. ಆ ಸಮಿತಿಯವರು ಈ ಒಂದು ಕಂಬಳೋತ್ಸವವನ್ನು ಬರುವ ವರ್ಷ ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿಕೊಂಡು ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಮುಖ್ಯವಾಗಿ ನಮ್ಮ ಗೌರವಾಧ್ಯಕ್ಷರು ಡಬ್ಬೇಲಿಗುತ್ತು ಮೋಹನ್ ದಾಸ್ ರೈಗಳು, ನಮಗೆಲ್ಲ ಗೊತ್ತಿದೆ, ಪಾವೂರು ಹರೇಕಳ ಆ ಅಂಬ್ಳಮೂರು ಭಾಗದಲ್ಲಿ ದೇವರ ಕೆಲಸಗಳನ್ನು ಮಾಡಿಸುವವರು, ಅದರ ನೇತೃತ್ವ ವಹಿಸುವವರು ಯಾರು ಅಂದ್ರೆ ಅದು ಡಬ್ಬೇಲಿಗುತ್ತು ಮೋಹನ್ ದಾಸ್ ರೈಗಳು, ಒಂದು ಭಾವಜೀವಿಗಳು. ನನಗೆ ಮೊನ್ನೆ ಅದು ಗೊತ್ತಾದ್ದು. ಕಂಬಳ ನಿಲ್ಲಿಸುವಂತ ಅವರು ಕೂಗ್ತಾ ಇದ್ದಾರೆ. ಕಂಬಳ ನಿಲ್ಲಿಸದೆ ಅವರಿಗೆ ನೋವಾಗಿತ್ತು. ಯಾಕಂದ್ರೆ ಕೂಗ್ತಾ ಇದ್ದಾರೆ ಅವರು. ಇಂಥ ಒಂದು ಒಳ್ಳೆಯ ಮನುಷ್ಯ ನಮ್ಮ ಒಂದು ಗೌರವಾಧ್ಯಕ್ಷರಾಗಿರುವುದೇ ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಿದ್ದಾರೆ, ನಮ್ಮ ಶಿಷ್ಯರು ಕೂಡ ಅವರು ಒಳ್ಳೆಯ ಎಲ್ಲ ಚಟುವಟಿಕೆಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವವರು, ಒಳ್ಳೆಯ ಒಂದು ಕಾರ್ಯಕ್ರಮ ನಿರ್ವಾಹಕರು ಕೂಡ ಆಗಿದ್ದಾರೆ. ಮುಖ್ಯವಾಗಿ ಹೆಸರು ಓಮನ್ ರಾಜ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಕೋಶಾಧಿಕಾರಿಗಳು ಬಹಳ ಸೈಲೆಂಟ್ ಸಜ್ಜನರು, ಮತ್ತು ಏನು ಕೂಡ ಯಾವುದೇ ರೀತಿಯಾದಂತಹ ಎಂಥದ್ದು ಇದನ್ನು ಮಾಡಿಕೊಂಡು ಮಾಡುವಂಥ ಬಹಳ ಡೀಸೆಂಟ್ ಮನುಷ್ಯವರು. ನಮ್ಮ ಕೋಶಾಧಿಕಾರಿ ಸುಧಾಕರ್ ಬೈತಾರ್ರವರು ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದವರು. ಅವರಿಗೂ ಕೂಡ ನಮ್ಮ ಕಂಬಳ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಹರೇಕಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ನಮಗೆ ಗೊತ್ತುಂಟು, ಸಮಿತಿಯ ಉಪಾಧ್ಯಕ್ಷರು ಕೂಡ ಮಾಜಿ ಅಧ್ಯಕ್ಷರು ಅವರು ಹರೇಕಳ ಗ್ರಾಮ ಪಂಚಾಯತಿಯದ್ದು. ಒಳ್ಳೆಯ ಒಂದು ಗ್ರಾಮ ಪಂಚಾಯತಿನ ಕಟ್ಟಡ ನಿಮಗೆಲ್ಲ ಗೊತ್ತಿರ್ಬೋದು. ಒಳ್ಳೆಯ ಕಟ್ಟಡ ನಿರ್ಮಾಣ ಮಾಡಿದವರು ಮತ್ತು ಒಳ್ಳೆಯ ಸಮಾಜ ಸೇವೆ ಮಾಡ್ತಾ ಇರತಕ್ಕಂಥ ಬದ್ರುದ್ದೀನ್ ರವರು ನಮ್ಮ ಶಿಷ್ಯರವರು. ಯಾಕಂದ್ರೆ ಒಳ್ಳೆ ವ್ಯಕ್ತಿಗಳನ್ನು ಶಿಷ್ಯರು ಅಂತ ಹೇಳಿಕ್ಕೆ ನಮಗೆ ಖುಷಿ ಆಗುವುದು. ಆದ ಕಾರಣ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಕೂಡ ನಮ್ಮ ಕಂಬಳ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು, ಯಾಕಂದ್ರೆ ರವೀಂದ್ರ ಶೆಟ್ಟಿ ಅವರು ಎಂತ ಕಾರ್ಯಕ್ರಮ ಮಾಡುತ್ತಿದ್ರು, ಮಾಧ್ಯಮ ಮಿತ್ರರು ಬಹಳ, ಮತ್ತೆ ಪತ್ರಕರ್ತರು ಬಹಳಷ್ಟು ಸಪೋರ್ಟ್ ಕೊಡ್ತಾರೆ. ಉಳ್ಳಾಲ ಭಾಗದ ಎಲ್ಲಾ ಪತ್ರಕರ್ತರು, ಎಲ್ಲಾ ಮಾಧ್ಯಮ ಮಿತ್ರರು ಅವರಿಗೆ ಸಪೋರ್ಟ್, ಬೆಂಬಲ ಕೊಡ್ತಾ ಬಂದಂತವರು. ಇದಕ್ಕೂ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಹ ಒಂದು ಬೆಂಬಲ ಕೊಟ್ಟಿದ್ದೀರಿ. ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಪ್ರೋತ್ಸಾಹ ಸಹಕಾರ ನಿಮ್ಮಿಂದ ಬರುವಂತಾಗ್ಲಿ ಅಂತ ಹೇಳಿಕೊಂಡು, ನಿಮಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾವು ಸೂರ್ಯಚಂದ್ರ ಕಂಬಳ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.